ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಡಿಸಿ ವರ್ಸಸ್ ಮಾಜಿ ಸಚಿವರ ನಡುವಿನ ಟಾಕ್ ವಾರ್ ನೋಡ್ತಾ ಇದ್ದೀವಿ. ಈಗ ಎಲ್ಲಿಂದ ಶುರುವಾಗಿದ್ದು ಮತ್ತೆ ಇದು ಎಂಡ್ ಆಗೋ ಥರ ಇದೆಯಾ, ಮುಂದುವರಿಬಹುದಾ ಹೆಂಗೆ? ಪ್ರಭು, ಈಗ ಹಾಸನದಲ್ಲಿ ಒಂದ್ ಕಡೆ ಸಾಕಷ್ಟು ರಾಜಕೀಯ ಸಾಕಷ್ಟು ಬಣ್ಣ ಬಳಿತಾ ಇತ್ತು. ಯಾಕಂತಂದ್ರೆ ರಾಜಕೀಯದ ಮಾತುಗಳಿಗೆ ಏಟು ಎದುರೇಟು ಈ ರೀತಿಯಾದಂತಹ ವಾತಾವರಣವನ್ನು ನಾವು ಹಾಸನ ಜಿಲ್ಲೆಯಲ್ಲಿ ನೋಡ್ತಾ ಇದ್ದ. ಆದ್ರೆ ಈಗ ಹಾಸನ ಜಿಲ್ಲೆಯಲ್ಲಿ ಅಧಿಕಾರಿಗಳು ವರ್ಸಸ್ ರಾಜಕಾರಣಿಗಳು ಅನ್ನೋ ತರ ಈಗಾಗ್ಲೇ ಆಗಿರ್ತಕ್ಕಂಥದ್ದು. ಒಂದು ಮೊದಲನೇದಾಗಿ ಪ್ರಭು ಈಗಾಗ್ಲೇ ಹೇಳಿದಾರೆ, ಕಳೆದ 2-3 ದಿನಗಳ ಹಿಂದೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿ HD ರೇವಣ್ಣ ಮಾಜಿ ಸಚಿವ ಒಂದು ಆರೋಪವನ್ನು ಜಿಲ್ಲಾಡಳಿತದ ವಿರುದ್ಧ ಒಂದು ಆರೋಪವನ್ನು ಮಾಡಿರುವಂತದ್ದು. ಅಂದ್ರೆ ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಯ ಹಿನ್ನೆಲೆಯಲ್ಲಿ ಆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇವರಿಗೆ ಬೇಕಾದವರಿಗೆ ಮೀಸಲಾತಿಯನ್ನು ಮಾಡಿದ್ದಾರೆ. ಈ ರೀತಿಯಾದಂತಹ ಬೇಕಾಬಿಟ್ಟಿ ಕೆಲಸ ಮಾಡಿದ್ದಾರೆ. ತಹಶೀಲ್ದಾರ್ ಕೊಟ್ಟಿರುವುದು ಒಂದು ವರದಿ ಆದ್ರೆ ಜಿಲ್ಲಾಧಿಕಾರಿಗಳು ಮಾಡಿರುವಂತದ್ದು ಇನ್ನೊಂದು ವರದಿ ಅನ್ನುವ ಮುಖಾಂತರ ಒಂದ್ ರೀತಿ ಅವರ ಮೇಲೆ ಆರೋಪ ಮಾಡಿದ್ರು. ಜೊತೆಗೆ ಅವರ ಮೇಲೆ ಒಂದಿಷ್ಟು ಗುರುತರದ ಆರೋಪಗಳು, ಸಾಕಷ್ಟು ಇಂತಹ ಅಧಿಕಾರಿಗಳನ್ನ ನೋಡಿಲ್ಲ, ಇವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಆರೋಪಗಳು. ಜೊತೆಗೆ ಇವ್ರನ್ನ ಎಲ್ಲಿಂದ ಹಿಡಿದುಕೊಂಡು ಬಂದ್ರಿ ಅನ್ನುವ ಪದಗಳನ್ನ ಕೂಡ ಮಾಜಿ ಸಚಿವ HD ರೇವಣ್ಣರವರು ಕೂಡ ಮಾಡಿದ್ರು. ಹಾಗಾಗಿ ಇವತ್ತು ಹಾಸನ ಜಿಲ್ಲಾಧಿಕಾರಿ ಅದಕ್ಕೆ ಮೌನವಾಗಿ ತಿರುಗೇಟನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ನಾವು ಈ ಹುದ್ದೆಗೆ ಬರ್ಬೇಕಾದ್ರೆ IAS ಕೂಡ ಮಾಡ್ಕೊಂಡು ಬಂದಿದೀವಿ, ಓದಿಕೊಂಡು ಈ ಹುದ್ದೆಗೆ ಬಂದಿರುವಂತದ್ದು. ಜೊತೆಗೆ ಅವರು ಹಿರಿಯ ಸಚಿವರಾಗಿದ್ದಾರೆ, ಸಾಕಷ್ಟು ರಾಜಕೀಯದಲ್ಲಿ ಅನುಭವ ಇರುವಂತವ್ರು. ನಮಗೆ ಕಾಲ್ ಮಾಡಿ ಹೇಳ್ಬೋದಿತ್ತು ಅಥವಾ ಒಂದು ದೂರು ಕೂಡ ಕೊಡಬಹುದಿತ್ತು. ಆದ್ರೆ ಈ ರೀತಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ಈ ರೀತಿ ಯಾಕೆ ಮಾನಸಿಕವಾಗಿ ತುಚ್ಛವಾಗಿ ಜೊತೆಗೆ ಮಾತನಾಡುವುದು ಸರಿಯಲ್ಲ, ಅವರ ಘನತೆಗೆ ತಕ್ಕದದ್ದು ಅಲ್ಲ. ನಾನು ಹೆದರೋದು ಇಲ್ಲ. ಜೊತೆಗೆ ಏನಾದ್ರೂ ತಪ್ಪುಗಳಾಗಿದ್ರೆ ಅವ್ರು ಕೇಳ್ಬೋದು, ಸೀನಿಯರ್ ರಾಜಕಾರಣಿ ಆಗಿದ್ದಾರೆ, ಹಾಗಾಗಿ ಅವ್ರಿಗೆ ಎಲ್ಲವೂ ಕೂಡ ಅಧಿಕಾರ ಇದೆ, ಕೇಳ್ಬೋದು. ಈ ರೀತಿಯಾಗಿ ಒಬ್ರು ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಮಾತನಾಡುವುದು ಎಷ್ಟು ಸರಿ, ಎಷ್ಟು ಸಮಂಜಸ ಅನ್ನುವ ಪ್ರಶ್ನೆಯನ್ನು ಕೂಡ ಹಾಸನ ಜಿಲ್ಲಾಧಿಕಾರಿಗಳು ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹಾಸನ DC ಅವರ ಪರವಾಗಿ ಸಂಸದ ಶ್ರೇಯಸ್ ಪಟೇಲ್ ಕೂಡ ಬ್ಯಾಟಿಂಗ್ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಸಾಕಷ್ಟು ಮಹಿಳಾ ಅಧಿಕಾರಿಗಳಿದ್ರು, ಮಹಿಳಾ ಅಧಿಕಾರಿಗಳ ವಿರುದ್ಧವಾಗಿ ಮಾಜಿ ಸಚಿವ HD ರೇವಣ್ಣ ಸಾಕಷ್ಟು ಸೆಟೆದು. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.